ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸ್ನೇಹಿತರೆ, ಗೌರಿ ಕಲ್ಯಾಣ ಇವತ್ತಿನ ಸಂಚಿಕೆಯಲ್ಲಿ ಒಂದು ಕಡೆ ಶ್ಯಾಮ್ ಜೀವನಕ್ಕೆ ಹೊಸ ವ್ಯಕ್ತಿಯ ಎಂಟ್ರಿ ಆಗಿದ್ದರೆ, ಇನ್ನೊಂದು ಕಡೆ ವಿವೇಕ್ಗೆ ತನ್ನ ಹೆಂಡತಿ ಗೌರಿಯ ಬೆಲೆ ಏನು ಅನ್ನೋದು ಅರ್ಥ ಮೂಡಿಸುವಂತಹ ಮಾತುಗಳು ಕೇಳಿಬರುತ್ತವೆ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆಯಿತು ಅನ್ನೋದನ್ನು ನೋಡೋಣ. ಸಂಚಿಕೆಯ ಆರಂಭದಲ್ಲೇ ಶ್ಯಾಮ್ ಒಂದು ಲೆಟರ್ ಹಿಡಿದುಕೊಂಡು ತುಂಬ ಖುಷಿಯಾಗಿ ಮನೆಗೆ ಬರುತ್ತಾನೆ. ಅದನ್ನು ನೋಡಿದ ಜ್ಞಾನೇಶ್, ಏನಪ್ಪ ಇಷ್ಟೊಂದು ಖುಷಿಯಾಗಿದ್ದೀಯಾ, ನಿನ್ನ ಅಪ್ಪನಿಗೆ ಅಮ್ಮನಿಗೆ ಏನಾದರೂ ಒಳ್ಳೆ ಸುದ್ದಿ ಬಂತಾ ಅಂತ ಕೇಳುತ್ತಾರೆ. ಆಗ ಶ್ಯಾಮ್, ಇಲ್ಲಪ್ಪ, ನನ್ನ ಅಭಿಮಾನಿಗಳಲ್ಲಿ ಯಾರೋ ಒಬ್ಬರು ಈ ಲೆಟರ್ ಕೊಟ್ಟು ಹೋಗಿದ್ದಾರೆ, ಆದರೆ ಯಾರು ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಹೇಳುತ್ತಾರೆ. ಅಷ್ಟರಲ್ಲಿ ವಿವೇಕ್ ಕೂಡ ಅಲ್ಲಿಗೆ ಬಂದು ಲೆಟರ್ನಿಂದ ಬರುತ್ತಿರುವ ಸುಗಂಧವನ್ನು ಗಮನಿಸಿ, ಇದು ಯಾವುದೋ ಹುಡುಗಿಯ ಕೆಲಸ ಇರಬೇಕು ಅಂತ ಕಾಲೆಳೆಯುತ್ತಾನೆ. ಗೌರಿ ಕೂಡ ವಿವೇಕ್ ಮಾತಿಗೆ ಸೇರಿಕೊಂಡು ಶ್ಯಾಮನನ್ನು ತಮಾಷೆ ಮಾಡುತ್ತಾನೆ. ಆದರೆ ಇದೇ ಸಮಯದಲ್ಲಿ ಸರಿತಾ ಮಾತ್ರ ಶ್ಯಾಮ್ಗೆ ಗಂಭೀರವಾಗಿ ವಾರ್ನಿಂಗ್ ಕೊಡುತ್ತಾಳೆ. ಅಭಿಮಾನವಾಗಿಯೇ ಇರಲಿ, ಅದನ್ನು ಬಿಟ್ಟು ಪ್ರೀತಿಯ ಕಡೆ ಹೋಗಬೇಡ. ಪ್ರೀತಿಯ ಕಾರಣಕ್ಕೆ ಜೀವನದ ದಾರಿ ಬದಲಿಸಿಕೊಂಡರೆ ಮುಂದೆ ತುಂಬ ಕಷ್ಟ ಅನುಭವಿಸಬೇಕಾಗುತ್ತದೆ. ನಿನ್ನ ಗಮನ ಸಂಪೂರ್ಣವಾಗಿ ನಿನ್ನ ಕಿರಿಯರ ಮೇಲೆ ಇರಲಿ ಅಂತ ಹೇಳುತ್ತಾರೆ. ನಂತರ ಜ್ಞಾನೇಶ್ ಲೆಟರ್ ಒಳಗಡೆ ಏನಿದೆ ಅಂತ ಓದಿ ನೋಡು ಅಂತ ಹೇಳುತ್ತಾರೆ. ಶ್ಯಾಮ್ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ನೇರವಾಗಿ ಏನನ್ನೂ ಬರೆಯದೆ ಕವಿತೆಯ ರೀತಿಯಲ್ಲಿ ಕೆಲವು ಸುಳಿವುಗಳನ್ನು ಕೊಟ್ಟಿರುತ್ತಾರೆ. ಆ ಸುಳಿವುಗಳನ್ನು ಗೌರಿ ತುಂಬಾ ಬುದ್ಧಿವಂತಿಕೆಯಿಂದ ಡಿಕೋಡ್ ಮಾಡುತ್ತಾರೆ. ಸೂರ್ಯ ಉದಯಿಸುವ ಜಾಗ, ರಕ್ಷಣೆ ಸಿಗುವ ಜಾಗ, ಕಾಮನ ಬಿಲ್ಲು, ಇವನ್ನೆಲ್ಲ ಜೋಡಿಸಿ ಕೊನೆಗೆ ಪೊಲೀಸ್ ಸ್ಟೇಷನ್ ಹತ್ತಿರ ಇರುವ ರೈನ್ಬೋ ಕೆಫೆ ಮತ್ತು ಲೋಟಸ್ ಬಿಲ್ಡಿಂಗ್ ಕಡೆ ಶ್ಯಾಮ್ ಹೋಗಬೇಕು ಅನ್ನೋ ಕ್ಲೂ ಸಿಗುತ್ತದೆ. ಗೌರಿಯ ಬುದ್ಧಿವಂತಿಕೆಯನ್ನು ನೋಡಿ ಮನೆಯವರು ಖುಷಿ ಪಡುತ್ತಾರೆ. ಆದರೆ ಚಂಚಲ ಮಾತ್ರ ಈ ಲೆಟರನ್ನು ಗೌರಿಯೇ ಕಳುಹಿಸಿ ತಾನೇ ಡಿಕೋಡ್ ಮಾಡುತ್ತಿರುವಂತೆ ನಾಟಕ ಮಾಡುತ್ತಿದ್ದಾಳೆ ಅಂತ ಅನುಮಾನ ವ್ಯಕ್ತಪಡಿಸುತ್ತಿದ್ದಾಳೆ. ಅದಕ್ಕೆ ಜ್ಞಾನೇಶ್ ಚಂಚಲಾಲಿಗೆ ಸರಿಯಾಗಿ ಬುದ್ಧಿ ಹೇಳಿ ಸುಮ್ಮನಾಗಿಸುತ್ತಾರೆ. ಕೊನೆಗೆ ಗೌರಿ, ಶ್ಯಾಮ್ ಅವರೇ, ಮಹಿಳಾ ಅಭಿಮಾನಿ ನಿಮಗಾಗಿ ಕಾಯುತ್ತಿದ್ದಾರೆ, ಬೇಗ ಹೋಗಿ, ಆದರೆ ಖಾಲಿ ಕೈಯಲ್ಲಿ ಹೋಗಬೇಡಿ, ಯಾವುದಾದರೂ ಗಿಫ್ಟ್ ತೆಗೆದುಕೊಂಡು ಹೋಗಿ ಅಂತ ಹೇಳುತ್ತಾಳೆ. ಶ್ಯಾಮ್ ಕೂಡ ಖುಷಿಯಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನೊಂದು ಕಡೆ ಮನೆಯ ತಾತ ವಿವೇಕ್ನನ್ನು ಕರೆದು ಬಹಳ ಮುಖ್ಯವಾದ ಮಾತನ್ನು ಆಡುತ್ತಾರೆ. ನಿನಗೂ ನಿನ್ನ ಅಮ್ಮನಿಗೂ ಗೌರಿ ಯಾಕೆ ಇಷ್ಟವಾಗುತ್ತಿಲ್ಲ ಅನ್ನೋದು ನನಗೆ ಅರ್ಥವಾಗುತ್ತಿಲ್ಲ. ಅವಳು ಎಷ್ಟೇ ಒಳ್ಳೆಯ ಹುಡುಗಿ, ಅದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳುತ್ತಾರೆ. ಗೌರಿಯನ್ನು ಮನೆಯಿಂದ ಹೊರಗೆ ಕಳುಹಿಸಿದಾಗ ಅವಳ ದೇಹ ಮಾತ್ರವಲ್ಲ, ಅವಳ ಮನಸ್ಸಿಗೂ ನೋವಾಗಿದೆ ಅನ್ನೋದನ್ನು ತಾತ ವಿವೇಕ್ಗೆ ನೆನಪಿಸುತ್ತಾರೆ. ಅಷ್ಟೇ ಅಲ್ಲ, ತಮ್ಮ ಮತ್ತು ಶಾರದಾ ಅವರ 50 ವರ್ಷಗಳ ದಾಂಪತ್ಯ ಜೀವನದ ಉದಾಹರಣೆಯನ್ನೂ ಕೊಡುತ್ತಾರೆ. ಗಂಡ ಹೆಂಡತಿ ಅಂದ ಮೇಲೆ ಜಗಳ ಬರುತ್ತದೆ, ಭಿನ್ನಾಭಿಪ್ರಾಯ ಬರುತ್ತದೆ, ಆದರೆ ಅದನ್ನು ಮೀರಿ ಪ್ರೀತಿ ಮತ್ತು ಗೌರವದಿಂದ ಬದುಕುವುದೇ ನಿಜವಾದ ದಾಂಪತ್ಯ ಎಂದು ವಿವೇಕ್ಗೆ ಅರ್ಥ ಮಾಡಿಸುತ್ತಾರೆ. ಗೌರಿ ತಮ್ಮ ಮನೆಯ 1 ರೂಪಾಯಿಗೂ ಆಸೆ ಪಡದೆ ತಮ್ಮ ಆತ್ಮಾಭಿಮಾನದಿಂದ ತವರಿಗೆ ದುಡಿದು ಸಹಾಯ ಮಾಡುತ್ತಿದ್ದಾಳೆ. ಇಂತಹ ಸ್ವಾಭಿಮಾನಿ ಹೆಂಡತಿ ಸಿಕ್ಕಿರುವುದು ನಿನ್ನ ಅದೃಷ್ಟ ಅನ್ನೋದನ್ನು ತಾತ ಹೇಳುತ್ತಾರೆ. ಕೊನೆಗೆ ತಾತ ಹೇಳುವ ಒಂದು ಮಾತು ತುಂಬಾ ಮನಸ್ಸಿಗೆ ತಾಗುತ್ತದೆ. ಗೌರಿ ಗಿಡಗಳಿಗೆ ನೀರು ಹಾಕುತ್ತಿರುವುದನ್ನು ತೋರಿಸಿ, ನಿನಗೆ ಅವಳು ಗಿಡಕ್ಕೆ ನೀರು ಹಾಕುತ್ತಿರುವುದು ಕಾಣಿಸುತ್ತದೆ, ಆದರೆ ನನಗೆ ಅವಳು ಈ ಮನೆಯ ಬೇರುಗಳನ್ನು ಗಟ್ಟಿ ಮಾಡುತ್ತಿದ್ದಾಳೆ ಅನ್ನಿಸುತ್ತದೆ ಅಂತ ಹೇಳುತ್ತಾರೆ. ಈ ಮಾತು ವಿವೇಕ್ ಮನಸ್ಸಿಗೆ ದೊಡ್ಡ ಬದಲಾವಣೆಯ ಬೀಜ ಬಿತ್ತುತ್ತದೆ. ವಿವೇಕ್ ಕೂಡ ಗೌರಿಯನ್ನೇ ನೋಡುತ್ತಾ ನಿಂತು ಬಿಡುತ್ತಾನೆ. ಇತ್ತ ಶ್ಯಾಮ್ ಲೋಟಸ್ ಬಿಲ್ಡಿಂಗ್ನಲ್ಲಿರುವ ಕೆಫೆಗೆ ಹೋಗುತ್ತಾನೆ. ಅಲ್ಲಿ ಅವನಿಗೆ ರೋಸ್ ಮತ್ತು ಒಂದು ಕಾರ್ಡ್ ಇರುತ್ತದೆ. ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಿ ಅನ್ನೋ ಮೆಸೇಜ್ ನೋಡಿ ಶ್ಯಾಮ್ ಇನ್ನಷ್ಟು ಕುತೂಹಲಗೊಳ್ಳುತ್ತಾನೆ. ಒಬ್ಬರಿಗಾಗಿ ಹುಡುಗಿಯರು ಬರುತ್ತಾರೆ. ಪ್ರತಿಯೊಬ್ಬರನ್ನು ನೋಡಿ ಇವರೇನಾ ನನ್ನ ಅಭಿಮಾನಿ ಅಂತ ಶ್ಯಾಮ್ ಗಾಬರಿಯಾಗುತ್ತಾನೆ. ಕೊನೆಗೆ ಸುಂದರವಾದ ಒಬ್ಬ ಹುಡುಗಿ ಬಂದು ನಮ್ಮ ಟೇಬಲ್ ಇದು ಅಂತ ಹೇಳುತ್ತಾಳೆ. ಆಗ ಶ್ಯಾಮ್ಗೆ ಸತ್ಯ ಗೊತ್ತಾಗುತ್ತದೆ. ಅವಳೇ ಶ್ಯಾಮ್ಗೆ ಲೆಟರ್ ಕಳುಹಿಸಿದ್ದ ಅಭಿಮಾನಿ. ಅವಳ ಹೆಸರು ಕವನ ಮತ್ತು ಶ್ಯಾಮ್ ಮೊದಲ ಬಾರಿಗೆ ಭೇಟಿಯಾಗುತ್ತಾರೆ. ಕವನ ಕೂಡ ಶ್ಯಾಮ್ ಬಗ್ಗೆ ತುಂಬಾ ಆಸಕ್ತಿಯಿಂದ ಮಾತನಾಡುತ್ತಾಳೆ. ತಮ್ಮಿಬ್ಬರನ್ನು ಕನೆಕ್ಟ್ ಮಾಡುವಂತಹ ನನ್ನ ಹೆಸರು ಶ್ಯಾಮ್ ಕಂಡುಹಿಡಿಯಬೇಕು ಅಂತ ಹೇಳುತ್ತಾರೆ. ಕೊನೆಗೆ ಶ್ಯಾಮ್ ಕವನ ಅಂತ ಸರಿಯಾಗಿ ಊಹಿಸುತ್ತಾನೆ. ಆದರೆ ಇದೇ ಸಮಯದಲ್ಲಿ ಚಿನ್ನು ಶ್ಯಾಮುಗೆ ಕಾಲ್ ಮಾಡುತ್ತಾಳೆ. ಕವನ ಎದುರು ಚಿನ್ನು ಜೊತೆ ಮಾತನಾಡಲು ಇಷ್ಟಪಡದ ಶ್ಯಾಮ್ ಪದೇ ಪದೇ ಕಾಲ್ ಕಟ್ ಮಾಡುತ್ತಾನೆ. ಚಿನ್ನು ಮಾತ್ರ ತನ್ನ ಕಪ್ಪೆ ನನಗೆ ಸಿಗ್ತಾನೇ ಇಲ್ಲ ಅಂತ ಕೋಪಗೊಳ್ಳುತ್ತಾಳೆ. ಕೊನೆಗೆ ಕವನ ಶ್ಯಾಮ್ಗೆ ಒಂದು ಗಿಫ್ಟ್ ಕೊಡುತ್ತಾಳೆ. ಅದನ್ನು ಓಪನ್ ಮಾಡಿದಾಗ ಅದರೊಳಗೆ ಒಂದು ವಾಚ್ ಇರುತ್ತದೆ. ಆಗ ಶ್ಯಾಮ್ ಹೇಳುವ ಮಾತು ತುಂಬಾ ವಿಶೇಷ.
ನಾವಿಬ್ಬರೂ ಇಂದು ಮೊದಲ ಬಾರಿ ಭೇಟಿಯಾಗಿದ್ದೇವೆ. ಇವತ್ತಿನ ಪ್ರತಿಯೊಂದು ಸೆಕೆಂಡು ಪ್ರತಿಯೊಂದು ನಿಮಿಷವೂ ನಿಮಗೆ ಯಾವಾಗಲೂ ನೆನಪಿನಲ್ಲಿ ಉಳಿಯಬೇಕು ಅನ್ನೋ ಕಾರಣಕ್ಕೆ ಈ ವಾಚ್ ಕೊಟ್ಟಿದ್ದೇನೆ ಅಂತ ಹೇಳುತ್ತಾನೆ. ಹೀಗೆ ಒಂದು ಕಡೆ ಗೌರಿಯ ನಿಜವಾದ ಪ್ರೀತಿ ಮತ್ತು ಆತ್ಮಾಭಿಮಾನವನ್ನು ವಿವೇಕಿಗೆ ಅರ್ಥ ಮಾಡಿಸುವ ಪ್ರಯತ್ನ ನಡೆಯುತ್ತಿದ್ದರೆ, ಮತ್ತೊಂದು ಕಡೆ ಶ್ಯಾಮ್ ಜೀವನದಲ್ಲಿ ಕವನ ಅನ್ನೋ ಹೊಸ ಅಧ್ಯಾಯ ಶುರುವಾಗುವ ಸೂಚನೆ ಸಿಗುತ್ತದೆ. ಮುಂದೆ ಕವನ ಮತ್ತು ಶ್ಯಾಮ್ನ ಸಂಬಂಧ ಯಾವ ತಿರುವು ಪಡೆಯುತ್ತದೆ, ಚಿನ್ನುಗೆ ಈ ವಿಚಾರ ಗೊತ್ತಾದರೆ ಏನಾಗುತ್ತದೆ ಮತ್ತು ತಾತನ ಮಾತಿನಿಂದ ವಿವೇಕ್ ನಿಜವಾಗಿಯೂ ಗೌರಿಯನ್ನು ಅರ್ಥ ಮಾಡಿಕೊಂಡು ಬದಲಾಗ್ತಾನ ಅನ್ನೋದೇ ಈಗ ದೊಡ್ಡ ಕುತೂಹಲ. ಮುಂದಿನ ಸಂಚಿಕೆಗಳಲ್ಲಿ ಇದಕ್ಕೆ ಉತ್ತರ ಸಿಗಲಿದೆ. ಚಾನಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು.